ಯಾವುದೇ ಹುಡುಗಿ ಆಗ್ಲಿ ಈಗ ನೋಡ್ಲಿಲ್ಲ ನೀನ್ ಲವ್ ಮಾಡ್ದೆ ಕಾರಣ ಕೇಳಕ್ಕಾರ ಬರೋ ಅಂತಂದ್ರೆ ಡವ್ ಮಾಡೋದು ಅದಕ್ಕಾರ ಬರಕ್ಕಿಲ್ವ ನೀನು ಅವಾಗ ಹೆಂಗ ಈ ತರ ಎಲ್ಲ ಒಳ ಅರ್ಥಗಳು ಇಟ್ಕೊಂಡು ನೋಡಿ ಕೆಲವು ಈ ತುಂಬಾ ಹೇಳ್ಕೊಳಕ್ ಆಗ್ಲಿಲ್ಲ ಅಂತಂದಾಗ ಏನಾಗುತ್ತೆ ಸ್ಕ್ರೀನ್ ಮೇಲೆ ಹಾಕ್ಬಿಡ್ತೀವಿ. ಏನ್ ಸರ್ ನಿಮ್ಗೆ ಗೊತ್ತಿದೆ ಇಲ್ಲ ನೀವು ತುಂಬಾ ಎಕ್ಸ್ಪೀರಿಯನ್ಸ್ ಲಿರಿಕ್ಸ್ ಅಲ್ಲಿ ಲಿರಿಕ್ಸ್ ಮತ್ತೆ ಹಾಡೋದ್ರಲ್ಲಿ ಸರ್ ನಮ್ ಕಡೆ ತಿರುಗ್ತವ್ರೆ. ಇಲ್ಲ ನಾನು ಹೇಳ್ತಿರೋದು ಲಿರಿಕ್ಸ್ ಮತ್ತು ಲಿರಿಕ್ಸ್ ಬರೆಯೋದ್ರಲ್ಲಿ ಅವ್ರು ಅದನ್ನ ಪಿಕ್ಚರೈಸ್ ಮಾಡ್ಬಿಡ್ತಾರೆ. ಅವ್ರ ಸ್ಟೋರಿಗಳನ್ನೆಲ್ಲ ಪಿಕ್ಚರ್ ಅವ್ರು ಲೈಕ್ ಹಾಲಿವುಡ್ ತರ ಮಾಡ್ತಾರ. ಅವರು ಸಾಂಗ್ ಅಲ್ಲಿ ಪಿಕ್ಚರ್ ನೋಡಿದೀನಿ ಅವ್ರದ್ದು ಫುಲ್ ಸಿಕ್ಕಾಪಟ್ಟೆ ಗ್ಲಾಮರ್ ಆಗಿ ಮಾಡ್ತಾರ ಅವರು. ಎಕ್ಸ್ಕ್ಯೂಸ್ ಮೀ ಸರ್, ಸರ್. ಓಹೋ ಏನ ಒತ್ತು ಸರೋಜ, ಏನಿವತ್ತು ಗಾಂಧಿನಗರ್ ಕಡೆ ಹೋಗೋದ್ ಬಿಟ್ಬಿಟ್ಟು ಮಜಾ ಟಾಕೀಸ್ ಕಡೆ ಬಂದ್ಬಿಟ್ಟಿದ್ಯಾ? ಪ್ರಯಾಣ ಈ ಕಡೆ ಬೆಳೆಸಿರುವಂತ ಉದ್ದೇಶ ಸರ್ ಬೆಳ್ಸಕ್ಕೇನ್ ಸರ್, ಹಸುರು ಹುಲ್ಲು ಬೆಳೆಸ್ಬೋದು ಸರ್, ಆದ್ರೆ ಅದನ್ನ ತಿನ್ನೋದ್ ಮಾತ್ರ ಬರೀ ಹಸು ಸರ್. ಬಟ್ ನಮ್ಮಂತವ್ರು ಇಂಥ ಕಡೆ ಪ್ರಯಾಣ ಬೆಳೆಸಿದ್ರೆ ತಿನ್ನಕ್ಕೆ ಏನಾದ್ರೂ ಸಿಗುತ್ತೆ ಅಂತ ಸರ್. ಸರೋಜ ಜೀವನದಲ್ಲಿ ಸೋತೋಗ್ಬಿಟ್ಟಿದ್ಯಾ? ವಾಯ್ಸ್ ಯಾಕೋ ಹಿಂಗಾಗಿದೆ ಕಂದ? ಬರೀ ಸೋತೋಗಿರೋದೆಲ್ಲ ಸರ್, ಬತ್ತೋಗಿದೆ. ಕಣ್ಣೀರ ಅದಕ್ಕೆ ಸರ್ ಸತ್ತೋಗ್ಬಿಡೋಣ ಅನ್ಕೊಂಡೆ ಸರ್. ಆದ್ರೆ ಇವತ್ತು ವಿಲನ್ ಟೀಮ್ ಅವ್ರು ಬರುತ್ತೆ ಅಂತ ಗೊತ್ತಾಯ್ತು ಸರ್. ಅದಕ್ಕೆ ಸೂಸೈಡ್ ಮಾಡ್ಕೊಳಕ್ಕೆ ಅಂತ ಇಟ್ಕೊಂಡಿದ್ದು ಟೀನಾ ಅಲ್ಲೇ ಬಿಟ್ಟು ಓಡ್ ಬಂದ್ಬಿಟ್ಟಿದ್ದೀನಿ ಸರ್. ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟೀ? ಹ್ಞೂ ಸರ್. ಎಲ್ರು ಬರ್ತಾರೋ ನಿದ್ದೆ ಹೋಗ್ಲಿ ಅಂತ ಟೀ ಕುಡಿತಾರ ಕಣ. ನೀನು ಪರ್ಮನೆಂಟ್ ನಿದ್ದೆ ಮಾಡೋದಕ್ಕೆ ಟೀ ಎಲ್ಲಿ ಕುಡಿತಾ ಇದ್ದ? ಟೀ ಎಲ್ಲಿ ವಿಷ ಹಾಕೊಂಡಿದ್ದ ನೀನು? ಸರ್ ಎಲ್ರು ಟೀಗೆ ಏನೇಮ್ ಏಸ್ತಾರೋ ಅದನ್ನೇ ಏಸಿಂಡಾರ್ ಸರ್. ಆದ್ರೆ ನಾನು 2 ಚಮಚ ಎಕ್ಸ್ಟ್ರಾ ಹಾಕೊಂಡಿದ್ದೆ ಸರ್, ಶುಗರ್. ಮತ್ ವಿಷ ಎಲ್ಲಿತ್ತು ಸರ್? ಟೀ ನಲ್ಲಿ ವಿಷ ಇರ್ಲಿಲ್ಲ ಸರ್. ಬರೀ ಟೀ ಕುಡಿಯಕ್ ಆಗಲ್ವಲ್ಲ ಸರ್, ಅದಕ್ಕೆ ಬಾಯ್ ಅಲ್ಲಾಡ್ಸಕ್ ಒಂಚೂರು ಇರ್ಲಿ ಅಂತ ಕಡ್ಲೆ ಪುರಿ ಹಾಕೊಂಡಿದ್ದೆ ಸರ್. ಕಡ್ಲೆಪುರಿ? ಅಪ್ಪ ಎಲ್ರು ಸತ್ ಮೇಲೆ ಬಾಯಿಗೆ ಕಡ್ಲೆಪುರಿ ಹಾಕೋದು, ನೀನ್ ಸಾಯಕ್ಕೆ ಅಂತ ಕಡ್ಲೆಪುರಿ ಹಾಕೋತಾ ಇದ್ದೀರಾ? ಯಾರಾದ್ರೂ ಕಡ್ಲೆಪುರಿಗೆ ವಿಷ ಹಾಕೋತಾರೆ ಸರ್? ಕಡ್ಲೆಪುರಿ ವಿಷ ಇರ್ಲಿಲ್ಲ ಸರ್. ಮತ್ತಿನ್ನೆಲ್ಲಿತ್ತು ಸರ್? ಬರೀ ಕಡ್ಲೆಪುರಿ ತಿನ್ನಕ್ ಆಗಲ್ವಲ್ಲ ಸರ್, ಅದಕ್ಕೆ ನೆನ್ಸ್ಕೊಳಕ್ಕೆ ಅಂತ ಈ ದಾವಣಗೆರೆ ಮೆಣಸಿನ್ಕಾಯಿ ಬೋಂಡ ಇರುತ್ತಲ್ಲ ಸರ್, ಅದನ್ನ ಇಟ್ಕೊಂಡಿದ್ದೆ. ಬೋಂಡಕ್ ವಿಷ ಹಾಕೊಂಡ್ ಸಾಯ್ಬೇಕು ಅಂತಿದ್ದ ಸರ್? ಬೋಂಡದಲ್ಲಿ ವಿಷ ಇರ್ಲಿಲ್ಲ ಸರ್, ಕಪ್ಪು ಗುತ್ತ ಮೆಣಸಿನ್ಕಾಯಿ ಇರ್ತದಲ್ಲ ಸರ್, ಅದನ್ನ ಕಡ್ಲೆ ಹಿಟ್ಟಲ್ಲಿ ಅದ್ದಿ ಪಾಂಡ್ಲೆಗ್ ಹಾಕಿ ಕರ್ದು ಅದನ್ನ ಮಧ್ಯದಲ್ಲಿ ಕಟ್ ಮಾಡಿ ಉಪ್ಪು ಖಾರ ಈರುಳ್ಳಿ ಎಲ್ಲ ಹಾಕೊಂಡ್ ತಿಂತಾ ಇದ್ದೆ ಸರ್. ನೀನ್ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ನಾನೇ ತಗೊಂಬಂದ್ ವಿಷ ಹಾಕ್ಬಿಡ್ತೀನಿ. ವಿಷ ಎಲ್ಲಿ ಹೇಳು ಸರ್? ಈ ಬೋಂಡ ತಿಂದ್ಮೇಲೆ ಖಾರ ಖಾರ ಆಗುತ್ತಲ್ಲ ಸರ್, ಆಗ ನೀರ್ ಕುಡಿಬೇಕು ಅನ್ಸ್ತದ ಸರ್. ಆ ನೀರ್ ಕುಡಿಬೇಕಾದಾಗ ನೀರಲ್ಲಿ ವಿಷ ಎಸಿಂಡನ್ ಸರ್. ಅಲ್ಲ ಕಣೋ, ಡೈರೆಕ್ಟ್ ಆಗಿ ನೀನು ವಿಷ ಹಾಕಿ ನೀರಲ್ಲಿ ಕುಡಿಯೋದಕ್ಕೆ ಹೋದವನು ಇಷ್ಟೆಲ್ಲ ಚಾಟ್ಸ್ ಏನಕ್ಕೆ ತಿನ್ಕೊಂಡ್ ಕೂತಿದೆ ಸರ್? ಸಾಯೋವಾಗ ನಂಗೆ ಖಾಲಿ ಹೋಟೆಲ್ ಸಾಯಕ್ ಇಷ್ಟ ಇಲ್ಲ ಸರ್, ಹೈಪರ್ ಎಸಿಡಿಟಿ. ಹೆಂಗಿದ್ರು ಬಿತ್ತೋಗ ಮರ, ಗೆದ್ದು ಹಿಡಿದ್ರೆ ಏನು ಬಿಟ್ರೆ ಏನು? ಸತ್ ಮೇಲೆ ದೇಹ ಸೇರೋದ್ ಮಣ್ಣಿಗೆ ಅಂತ ದಿನಾ ಗುಂಡಿ ತೋಡ್ಕೊಂಡು ಅದ್ರಲ್ಲಿ ಮಲ್ಕೊಳಕ್ ಆಯ್ತದೆ ಸರ್. ಏನ್ ಲಾಜಿಕ್ ಅಪ್ಪ? ಈ ಲಾಜಿಕ್ ಎಲ್ಲ ಸೈಡ್ ಇಡು, ಇಲ್ಲಿಗೆ ಏನಕ್ಕೆ ಬಂದೆ ಅದನ್ನ ಹೇಳು. ಏನಾಯ್ತು? ಫೋನು ಎತ್ತದೆ ಒತ್ತೆ ಮಾತಾಡ್ತೀನಿ. ಹಲೋ ಮುದ್ದು ಸರೋಜಾ, ನಾ ಮುದ್ದು ಸರೋಜಾ, ಲೇದು ಸರೋಜಾ, ನಾ ಸಾಧು ಸರೋಜಾ. ಪೆಟ್ಟು ಸರ್, ನಾನು ಎಲ್ಲಿದ್ದೆ? ಪೆಟ್ತಾ ಇದ್ದೆ. ಏನ್ ಸರ್? ಫೋನ್ ಪೆಟ್ತಾ ಇದ್ದೆ ಅಂದೆ ಸರ್. ಈಗ ಒಬ್ಬ ಪ್ರೊಡ್ಯೂಸರು ಡೈರೆಕ್ಟರ್ ದಿಗ್ರ ಎಂದಕ್ ವಸ್ತಾಡ್ ಸರ್ ಸಿನಿಮಾ ಮಾಡ್ಕೊಡಿ ಅಂತ ತಾನೆ? ಹೌದು. ಓ ಗೊತ್ತಾಯ್ತು. ಪ್ರೇಮ್ ಅವರು ಮಜಾ ಟಾಕೀಸಿಗೆ ಬಂದಿದ್ದಾರೆ, ಅದಕ್ಕೋಸ್ಕರ ತಾವಿಲ್ಲಿ ಬಂದು ಸಿನಿಮಾ ಮಾಡ್ಕೊಡಿ ಅಂತ ಪೀಟ್ಗೆ ಹಾಕೋಕ್ ಬಂದಿದ್ದೀರಾ? ಅಯ್ಯೋ ಸರ್, ಸಕ್ಕತ್ತಾಗಿ ಅರ್ಥ ಮಾಡ್ಕೊಂಡ್ರಿ ಸರ್. ಸರ್ ನೀವು ಓಕೆ ಅಂದ್ರೆ ಅವ್ರಿಗೊಂಚೂರು ಪರಿಚಯ ಮಾಡಿಸ್ಕೊಡಿ. ಅದಕ್ಕೇನಂತೆ, ಬರಲಿ. ಪ್ರೇಮ್ ಸರ್, ಇವನು ನನಗೆ ತುಂಬಾ ಬೇಕಾಗಿರೋ ಕೆಲವು ಜನರ ಲಿಸ್ಟ್ ಅಲ್ಲೂ ಇಲ್ಲ ಇವನು. ಆಗಾಗ ಇಲ್ಲಿ ಪಿಕ್ಚರ್ ಮಾಡ್ತೀನಿ ಅಂತ ಬಂದು ತಲೆ ತಿಂತಾ ಇರ್ತಾನೆ. ಬರೀ ಡೌನ್ ನನ್ನ ಮಗ ಅವನು. ಯಾವ್ದು ವರ್ಕೌಟ್ ಆಗದೆ ಈ ವೈಟ್ ಅಂಡ್ ವೈಟ್ ಪ್ಯಾಂಟ್ ಶರ್ಟ್ ಮಾತ್ರ ಪರ್ಮನೆಂಟ್ ಆಗಿ ಉಳ್ಕೊಂಡಿದೆ. ಇದು ಬಿಟ್ರೆ ಅವನ ಹತ್ರ ಬೇರೆ ಏನು ಇಲ್ಲ. ಪ್ರೇಮ್ ಸರ್, ಹೋಗಿ ನಿಮ್ ಕೇಳಿದ್ನಲ್ಲ ಪ್ರೇಮ್ ಸರ್, ನಾನ್ ನಿಮ್ ದೊಡ್ಡ ಫ್ಯಾನು ಸರ್. ಅರ್ಜುನ್ ಸರ್ ನಿಮ್ ಫ್ಯಾನ್ ಕೂಡ ಸರ್. ಪ್ರೇಮ್ ಸರ್, ಎಲ್ಲ ಮಕ್ಕಳು ಹುಟ್ಟಬೇಕಾದ್ರೆ ಅಮ್ಮ
ಅಮ್ಮ ಅಂತ ಅಳ್ತಾವ್ ಸರ್. ಆದ್ರೆ ನಾನು ಹುಟ್ಟಿದ ತಕ್ಷಣ ಪಿಕ್ಚರ್ ಪಿಕ್ಚರ್ ಅಂತ ಇದ್ದಂತೆ ಸರ್. ಪಿಕ್ಚರ್ ಅಂದ್ರೆ ನನ್ನ ಜೀವ ಸರ್. ಏನ್ ಸರ್ ನೀವು ಜೋಗಿ ಪಿಕ್ಚರ್ ಅಲ್ಲಿ ಒಂದು ಲೈನ್ ಹಾಕಿದಿರಲ್ಲ ಸರ್, ದ ಫೀಲ್ ನೆವರ್ ಎಂಡ್ಸ್ ಅಂತ, ಆತರ ಸರ್ ನಾನು. ಸರ್ ನಂದೊಂದು ಕತೆ ರೆಡಿ ಮಾಡ್ಕೊಂಡಿದ್ದೀನಿ ಸರ್, ಸಿನಿಮಾ ಡೈರೆಕ್ಟ್ ಮಾಡ್ಕೊಡಿ ಸರ್ ಪ್ಲೀಸ್ ಸರ್. ಟೈಟ್ಲು ರೆಡಿ ఉంది ಸರ್, ಕತೆ ರೆಡಿ ఉంది ಸರ್, ಡೈರೆಕ್ಟರ್ ಒಬ್ರು ಬೇಕು ಸರ್. ನೀವು ಅಂದ್ರೆ ಒಂದೇ ಸ್ಪಾಟ್ ಅಲ್ಲಿ ಏನೋ ಚೆಕ್ ಕೊಟ್ಬಿಡ್ತೀಯಾ? ಚೆಕ್ ತೀಸ್ಕೊರಲ್ಲಿದೆ. ಓಕೆ, ಚೆಕ್ ಬೇಡ, ಕ್ಯಾಶ್ ಕೊಟ್ಬಿಡು. ಕ್ಯಾಶ್ ನ ದಿಗ್ರಲ್ಲಿದೆ. ಬೇರೆ ಇನ್ನೇನಾದ್ರೂ ಕೊಡ್ತೀಯಾ? ಬೇರೆ ಇನ್ನೇನಾದ್ರೂ ಕೊಡ್ತೀನಿ ಸರ್. ನೀನ್ ಕೊಡ್ತೀಯಾ? ನನ್ನ ಮಗನ ಬರೀ ಕೈ ಕೊಡ್ತೀಯ ಅಷ್ಟೇ ನೀನು. ಏನ್ ಸರ್ ಹಂಗೆ ಅವಮಾನ ಮಾಡ್ತೀರಾ? ನಾ ದಿಗ್ರ 5 ಕುಂಟೆ ಕಡಪ ಹತ್ರ ಒಂದು ಜಾಗ ಹೊಂದಿತ್ತು, ಅದ್ರ ಪೇಪರ್ಸ್ ఉంది ಸರ್. ಮುಂದಿನ ವಾರ ರಿಜಿಸ್ಟ್ರೇಷನ್ ಮಾಡ್ಕೋತೀನಿ, ಇಟ್ಕೊಡಿ ಸರ್. ಅಪ್ಪ ಎಲ್ಲ ಕಣ, ಎಲ್ಲ ರೆಡಿಯಾಗಿ ಬಂದಿದೆಯಲ್ಲ. 5 ಗುಂಟೆಯಲ್ಲಿ ಏನೋ ಸಿಗುತ್ತೆ ಸರ್? ಮೇನ್ ರೋಡ್ ಸೈಡ್ ಗೆ ఉంది ಸರ್, ಒಳ್ಳೆ ರೇಟ್ ಬರ್ತದೆ ಸರ್. ತೀಸ್ಕೊಂಡ್ ಸರ್, ನಾ ಸಿನಿಮಾ ಡೈರೆಕ್ಟ್ ಮಾಡ್ಕೊಡಿ ಸರ್ ಪ್ಲೀಸ್ ಸರ್. ಕತೆ ಅವ್ರದೇ ಅಂತೆ, ಸರ್ ಕತೆ ಅವ್ರದೇ, ಎಲ್ಲ ಅವ್ರದೇ, ಎಲ್ಲ ಅವ್ರದೇ. ಆದ್ರೆ ರಿಸ್ಕ್ ನಿಮ್ದು ಅಷ್ಟೇ. ಇದು ಮ್ಯೂಸಿಕ್ ಯಾರು ನೀವೇನಾ? ಇಲ್ಲ, ಅರ್ಜುನ್ ಜನ್ಯ ಸರ್ ಮಾಡ್ತಾರೆ ಸರ್. ಅದು ಒಪ್ಪಣ್ಣ ಒಪ್ಕೊಂತಾರೆ ಸರ್ ಅವರು. ಹೌದಾ ಮಗನ? ಅರ್ಜುನ್ ಜನ್ಯ ಅವರು ಮ್ಯೂಸಿಕ್? ಹ್ಞೂ ಸರ್. ವಾವ್. ಮತ್ತೆ ಅವ್ರಿಗೆ ಪೇಮೆಂಟ್? ಒಂದ್ ನಿಮಿಷ ಸರ್. ಅಲ್ಲೇ ನಾ ಇದೇ ಫಸ್ಟ್ ಟೈಮ್ ಈ ತರ ಪ್ರೊಡ್ಯೂಸರ್ ನೋಡ್ತಾ ಇರೋದು. ಮತ್ತೆ ಸರೋಜ ಬರ, ಕತೆ ಏನು ಅದು ಫಸ್ಟ್ ಹೇಳು ಸರ್. ಫಸ್ಟ್ ಟೈಟಲ್ ಚಪೇಸ್ತಾನ್ ಸರ್. ಟೈಟ್ಲು ಹೇಳಪ್ಪ. ಹೌದು. ಓಹೋ, ಬಿಲ್ಡಪ್. ಅಪ್ಪ ಸಾಕು ಸಾಕು ಸಾಕು, ಬಿಲ್ಡಪ್ ಸಾಕು, ಹೇಳು ಸರ್. ನಾ ಪಿಕ್ಚರ್ ಟೈಟ್ಲು ಹಾ. TVT ಸರ್. ಓ, ಟಿವಿಟಿ, ತೈರು ವಡೆ ತಗೊಳ್ಳಿ ಅಂತ. ಇಲ್ಲ ಸರ್, TVT ಅಂದ್ರೆ ಹಾ. ದ ವಿಲನ್ 2. ಬ್ರಿಲಿಯಂಟ್ ಇದಾರೆ ಮಾರಾಯ. ವಿಲನ್ ಟು ಟಿವಿಟಿ. ಮಜಾ ಟಾಕೀಸ್ ಸ್ವಲ್ಪ ನಂಗೆ ಒಳ್ಳೆ ಪ್ರೊಡ್ಯೂಸರ್ ಸಿಕ್ತಾ, ಹಾ. ಆಮೇಲೆ ಒಳ್ಳೆ ಟೈಟ್ಲ್ ಸಿಕ್ತು, ಹಾ. ಆಮೇಲೆ ಕತೆ ಏನ್ ಸರ್? ಹೇಳ್ತೀನಿ ಸರ್ ನೆಕ್ಸ್ಟ್ ಚಾಪ್ಟರ್. ಇವರು ವಿಲನ್ ಪಿಕ್ಚರ್ ಬಗ್ಗೆ ಮಾತಾಡಕ್ ಬಂದಿದ್ದಾರೆ. ಪಾರ್ಟ್ 1 ಇನ್ನ ಮುಗ್ದಿಲ್ಲ, ಪಾರ್ಟ್ 2 ಹೋಗ್ಬಿಟ್ಟಿದ್ಯಲ್ಲ ಸರ್. ಏನ್ ಸರ್ ಇಲ್ಲ ಚಪ್ತರ್ ಮೇರೋ ಹಾ. ಸರ್. ಇವಾಗ ಗಂಧದ ಗುಡಿ ಬಂತು ಸರ್, ಹಾ. ಅದು ಸೂಪರ್ ಹಿಟ್ ಆಯ್ತು. ಗಂಧದ ಗುಡಿ 2 ಪಾರ್ಟ್ 2 ಬರ್ಲಿಲ್ಲ ಸರ್. ಹೌದು. ಆಮೇಲೆ SP ಸಾಂಗ್ಲಿಯನ್ನ ಬಂತು ಸರ್, ಅದು ಸೂಪರ್ ಹಿಟ್ ಆಯ್ತು ಸರ್. ಆಮೇಲೆ SP ಸಾಂಗ್ಲಿಯನ್ನ ಪಾರ್ಟ್ 2 ಬರ್ಲಿಲ್ವಾ ಸರ್. ಆಮೇಲೆ ರೀಸೆಂಟ್ ಆಗಿ ರ್ಯಾಂಬೋ ಬಂತು, ಅದು ರಿಲೀಸ್ ಆಯ್ತು, ಸೂಪರ್ ಹಿಟ್ ಆಯ್ತು. ಆಮೇಲೆ ರ್ಯಾಂಬೋ 2 ಬರ್ಲಿಲ್ವಾ ಸರ್. అలాగే ಈ ವಿಲನ್ ಸೂಪರ್ ಡೂಪರ್ ಹಿಟ್ ಆಗೇ ಆಗುತ್ತೆ. ಆಮೇಲೆ ವಿಲನ್ 2 ನಾವು ಮಾಡೇ ಮಾಡ್ತೀವಿ ಸರ್. ನಾನು ನಿನಗೆ ಡೈರೆಕ್ಷನ್ ಮಾಡ್ಕೊಡ್ತೀನಿ ಇಟ್ಟು. ಅಣ್ಣ ಥ್ಯಾಂಕ್ ಯು ಅಣ್ಣ. ಮೆಚ್ತೆ ಕತೆ ಕತೆ ಹೇಳು, ಕತೆ ಹೇಳು ಫಸ್ಟ್. ಕತೆ ಏನ್ ಸರ್? ಹಾ. ನಮ್ಮ ಸಿನಿಮಾದಲ್ಲಿ ಹಾ. ಕತೆನೇ ಹೀರೋ ಸರ್. ಹೀರೋಗೆ ಪೇಮೆಂಟ್ ಕೊಡೋದಕ್ಕೆ ಕಾಸಿಲ್ಲ ಅಂದ್ಬಿಟ್ಟು ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ಯಾ. ಕತೆನೇ ಹೀರೋ ಅಂತ ಇವ್ನಿಗೆ. ಸರ್ ನೋಡಿ ಸರ್, ಕತೆ ಹೇಳ್ಬೇಕಾರೆ ನೀವು ಹಿಂಗೆ ಯಾರು ಡಿಸ್ಟರ್ಬ್ ಮಾಡಿದ್ರೆ ನೀನ್ ಸುಮ್ಗಿರಪ್ಪ. ಆಯ್ತಾಯ್ತು, ಕತೆ ಹೇಳು, ಕತೆ ಹೇಳು, ಕತೆ ಹೇಳು. ಸರ್. ಈ ಕತೆಯಲ್ಲಿ ಮುಖ್ಯವಾಗಿ ಇಬ್ರು ಇದ್ದಾರೆ ಸರ್. ಈ ಕಥೆಯಲ್ಲಿ ಇಬ್ರಿದಾರ ಅಥವಾ ಪೇಮೆಂಟ್ ಉಳ್ಸೋದಕ್ಕೆ ಇಬ್ರೇ ಇದಾರ? ನೋಡಿ ಸರ್. ಆಯ್ತಾಯ್ತು, ಹೇಳು ಹೇಳು, ಸಾರಿ ಸಾರಿ. 2 ಕ್ಯಾರೆಕ್ಟರ್ ಇರುತ್ತೆ ಅಂತ చెప్పాను కదా ಸರ್. ಅವ್ರಿಬ್ರಲ್ಲಿ ವಿಲನ್ ಯಾರು ಹೀರೋ ಯಾರು ಅಂತಾನೆ ಗೊತ್ತಿರಲ್ಲ ಸರ್. ಅದೇ ಟ್ವಿಸ್ಟ್ ಸರ್ ಈ ಸ್ಟೋರಿಲೋ. ಹೇಳು ಹೇಳು. ಸರ್ ಸಿನಿಮಾలో ಒಬ್ಬ ಸಾವುಕಾರ ಸರ್, ಇನ್ನೊಬ್ಬ ಗಬ್ಬರ್ ಸಿಂಗ್ ಸರ್. ನೋಡ್ಬೇಕು ಸರ್ ನೀವು ಏನ ಅವ್ರಿಬ್ರು ಫ್ರೆಂಡ್ಶಿಪ್ ನ. ಓಕೆ ಓಕೆ ಓಕೆ. ಸರ್ ಇವರಿಬ್ರು ಫ್ರೆಂಡ್ಸ್ ಸರ್. ಚಿಕ್ಕ ವಯಸ್ಸಲ್ಲಿ ಒಂದ್ ರನ್ನಿಂಗ್ ರೇಸ್ ಸೀನ್ ಇಟ್ಟಿದೀನಿ ಸರ್, ನೀವು ನೋಡ್ಬೇಕು ಸರ್. ಅಲ್ಲೇನ್ ನೋಡ್ಬೇಕು? ರನ್ನಿಂಗ್ ರೇಸ್ ಸೀನ್ ಸರ್. ನೋಡ್ತೀನಿ ನೋಡ್ತೀನಿ ನೋಡ್ತೀನಿ. ಸರ್ ಏನ್ ಚೆನ್ನಾಗಿದೆ ಅಂತೀರ ಸರ್. ನನ್ನ ಮಗಂದು ಆ ತರದ ಸೀನ್ ಇವತ್ತವರೆಗೂ ಯಾರು ಮಾಡಕ್ ಆಗಲ್ಲ ಸರ್, ಪ್ರೇಮ್ ಸರ್ ಬಿಟ್ಟು. ಗಬ್ಬರ್ ಸಿಂಗು ಮತ್ತೆ ಸಾವುಕಾರ ಇಬ್ರು ಮಧ್ಯೆ ರನ್ನಿಂಗ್ ರೇಸು ಸರ್. ಯಾರು ಫಸ್ಟ್ ಬರ್ತಾರೆ ಅಂತ ಇಬ್ರಿಗೂ ಭಯಂ ಸರ್. ಇಬ್ರು ಓಡ್ತಾರೆ ಸರ್, ಓಡ್ತಾರೆ ಸರ್, ಓಡ್ತಾರೆ ಸರ್, ಓಡ್ತಾರೆ ಸರ್. ಆದ್ರೆ ಆ ಸಾವುಕಾರ ಒಂದ್ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ರೋಡ್ ಮಧ್ಯದಲ್ಲಿ ಮಲ್ಕೊಂಡ್ಬಿಡ್ತಾನೆ ಸರ್. ನೀವು ನೋಡ್ಬೇಕು ಸರ್. ಮಲ್ಕೊಂಡಿರೋದನ್ನೇ ನೋಡ್ಕೊಳ್ಳಿ ಸರ್. ಅಲ್ಲಿಂದ ಸರ್ ಕಟ್ ಮಾಡಿದ್ರೆ ಏನ ಗಬ್ಬರ್ ಸಿಂಗ್ ಇಂಟ್ರೊಡಕ್ಷನ್ ಸರ್. ಸೀನ್ ಕಟ್. ಸೀನ್ ಕಟ್ ಮಾಡಿದ್ರೆ ಗಬ್ಬರ್ ಸಿಂಗ್ ಇಂಟ್ರೊಡಕ್ಷನ್ ಸರ್. ನಿಧಾನಕ್ಕೆ ವಸ್ತಾಡ್ ಸರ್, ವಸ್ತಾಡ್ ಸರ್, ವಸ್ತಾಡ್ ಸರ್, ಓಡಿಸ್ತಾಡ್ ಸರ್. ಓಡೋದನ್ನ ನಿಲ್ಸಲ್ಲ ಸರ್. ಕೊನೆಗೆ ನೋಡಿದ್ರೆ
ಸಾವುಕಾರ ಮಲ್ಗಿರ್ತಾನೆ ಸರ್, ಗಬ್ಬರ್ ಸಿಂಗ್ ಮುಂದೆ ಹೋಗಿ ಗೆದ್ದು ಬಿಡ್ತಾನೆ ಸರ್. ಹೆಂಗಿದೆ ಸರ್ ಸೀನು, ನೀವು ನೋಡ್ಬೇಕು ಸರ್. ನೀನು ಒಂದ್ ನೋಡ್ಬೇಕು ಕಣ, ನಾನ್ ತೋರಿಸ್ಲಾ? ಏನ್ ಸರ್? ಕೊಡ್ರ ಮಚ್ಚು. ನಮ್ಮ ಮಗನೇ, ಅಲ್ಲ ಈ ಮೊಲ ಮತ್ತೆ ಆಮೆ ಕತೆನ ತಗೊಂಬಂದ್ಬಿಟ್ಟು ಕಮರ್ಷಿಯಲ್ ಸೀನ್ ಕನ್ವರ್ಟ್ ಮಾಡ್ಬಿಟ್ಟು ನೀವು ನೋಡ್ಬೇಕು ಸರ್ ಅಂತ್ಯ. ಹೀರೋಯಿನ್ ಇಂಟ್ರೊಡಕ್ಷನ್ ಸೀನು ಸರ್. ಹೀರೋಯಿನ್ ಬರ್ತಾ ಇರ್ತಾಳೆ ಸರ್, ನೀವು ನೋಡ್ಬೇಕು ಸರ್. ಏಯ್ ಫ್ಯಾಮಿಲಿ ಶೋ ಹಂಗೆಲ್ಲ ಮಾತಾಡಲೇ. ಅಯ್ಯೋ ಸರ್, ಅವಳು ಬರೋದನ್ನ ನೋಡ್ತಾ ಇರ್ಬೇಕು ಸರ್ ಎಂದೆ. ಅವಳು ಬರ್ತಾ ಇರ್ತಾಳೆ ಸರ್, ಸಿಕ್ಕಾಪಟ್ಟೆ ಬಿಸಿಲು ಸರ್, ಬಾಯಾರಿಕೆ ಆಗುತ್ತೆ ಸರ್. ಆ ಕಡೆ ಈ ಕಡೆ ನೋಡ್ತಾಳೆ ಸರ್, ಅಲ್ಲೊಂದು ಚೊಂಬಿರುತ್ತೆ ಸರ್. ಆ ಚೊಂಬಲ್ಲಿ ಕೆಳಗಡೆ ಭಾಗದಲ್ಲಿ ಮಾತ್ರ ನೀರಿರುತ್ತೆ ಸರ್. ಆದ್ರೆ ಆ ಚೊಂಬನ ಅವಳು ಎತ್ತಕ್ಕಾಗಲ್ಲ ಸರ್. ಯಾಕೆ? ಅವಳ ಕೈನ ವಿಲನ್ಗಳು ಕಟ್ಟಾಕ್ಬಿಟ್ಟಿರ್ತಾರೆ ಸರ್. ಗೊತ್ತಿ ಮತ್ ನಡ್ಕೊಂಡು ಹೋಯ್ತಾಳೆ, ಕಾಲು ಕಟ್ಟಿರಲ್ವಲ್ಲ ಸರ್, ಬರೀ ಕೈ ಕಟ್ಟಿರುತ್ತೆ. ಸರಿ, ಆಮೇಲೆ ಕೈ ಕಟ್ಟಿರ್ತಾರೆ, ಕಾಲ್ ಕಟ್ಟಿರಲ್ಲ ಸಾರ್. ಹಂಗೆ ಹೋಗ್ತಾಳೆ, ಆ ಕಡೆ ಈ ಕಡೆ ನೋಡ್ತಾಳೆ ಸಾರ್, ನೀವು ನೋಡ್ಬೇಕು ಸಾರ್. ಮುಂದಕ್ಕೆ ನಾನು ಹೇಳ್ತೀನಿ. ಏನ್ ಸರ್? ಅಲ್ಲೆಲ್ಲ ಕಲ್ಗಳೆಲ್ಲ ಬಿದ್ದಿರ್ತದೆ, ಅದನ್ನ ಬಾಯಲ್ಲಿ ಹಿಂಗ್ ಹಾಕೊಂಡ್ಬಿಟ್ಟು ಅದ್ರೊಳಗೆ ಹಾಕ್ಬಿಟ್ಟು ನೀರ್ ಮೇಲ್ ಬರ್ತೆ ಕುಡ್ಕೊಂಡ್ಬಿಡ್ತಾಳೆ. ನಿಮ್ಗೆ ಹೆಂಗ್ ಗೊತ್ತು ಸರ್? ಅಪ್ಪ ನಾವೆಲ್ಲರೂ ಶಿಶು ಯಾರಕ್ಕೆ ಹೋಗಿದೀವಪ್ಪ, ಈ ಕತೆ ಅವಾಗ್ಲೇ ಕೇಳಿದೀವಿ. ಕೇಳು ಕತೆ ಏನ್ ಮುಂದೆ ಸರ್, ಆರ್ಟಿಸ್ಟ್ ಗಳನ್ನ ಬುಕ್ చేశాను సార్. ఇప్పుడు కర్స్ತೀನಿ సార్, డైరెక్టర్ ಹೆಂಗೋ ಬಂದಿದ್ದಾರೆ. ఓకే ఒకసారి చూసి ఆడిషన్ చేసేస్తాం సార్. ఓకేనా సార్? ಆರ್ಟಿಸ್ಟ್ ರೆಡಿ. ಹೂ ಸರ್, ಕರ್ಸಪ್ಪ. ಓಕೆ. ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಿರೋ ಊದಿರೋ ಮುಖ, ಊದಿರೋ ಮುಖ ಅಲ್ಲ, ಉದಯೋನ್ ಮುಖ. ಉದಯನ್ ಮುಖ, ಅವ್ರೆಷ್ಟೇ, ಗಬ್ಬರ್ ಸಿಂಗ್. ಟೂವರ್ಗೆ ಬಚ್ಚೆ ಕರೆದ್ರ ಸರ್? ಟೂವರ್ಗೆ ಬಚ್ಚ ನಿನ್ ಕರ್ದಿಯಲ್ಲ, ಅಂದಿ 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 ನನ್ ಮಗನೆ ಅಂತವ್ರೆ. ನೀನಾ? ಓ, ಸೂವರ್ ಕಿ ಬಚ್ಚೆ ಅಂದಿದ್ದ, ನಾನ್ ಸೂಪರ್ ಕಿ ಬಚ್ಚೆ ಅಂದಂಗ್ ಕೇಳಿಸ್ತು ಸರ್. ನೀನ್ ಒಕಡೆ ಸರ್ ಉಂಡಾನು ತಗೊಂಡೋಡಿದ್ದೀನಿ. ಸುಮ್ಮನೆ ನಿಂತ್ಕೋ. ಇವರು ಉದಯೋನ್ಮುಖ ನಟ ಏನು? ಇವ್ರು ನಮ್ಮ ಓನರು. ಊದಿರೋ ಮುಖ ಅಲ್ಲ, ಊದಿರೋ ದೇಹ ಕಣ ಇವರು. ಅವರು ನಿಮ್ಗೆ ಓನರ್ ಇರ್ಬೋದು ಸರ್, ಆದ್ರೆ ನಮ್ ಪಿಕ್ಚರ್ಗೆ ಇವರೇ ಗಬ್ಬರ್. ಸರ್ ಸರ್ ತುಂಬಾ ನಗ್ಬೇಡಿ ಸರ್, ಉದ್ರೋಗುತ್ತೆ ಬುಲೆಟ್ಸ್. ಸರ್ ఇప్పుడు ನೆಕ್ಸ್ಟ್ ಕ್ಯಾರೆಕ್ಟರ್ ಸರ್. ಇನ್ನ ಎಂತೆಂತ ಕ್ಯಾರೆಕ್ಟರ್ ನೋಡ್ಬೇಕಪ್ಪ. ಕನ್ನಡ ಚಿತ್ರರಂಗಕ್ಕೆ ಮೊದಲನೇ ಬಾರಿಗೆ ಕಾಲಿಡ್ತಾ ಇರೋ ಕೆಚ್ಚಲ ನಟ. ಕೆಚ್ಚಲ ನಟ ಅಲ್ಲ, ಚೊಚ್ಚಲ ನಟ. ಚೊಚ್ಚಲ ನಟ ಸಾಹುಕಾರ. ಏ ಮುದ್ದೇಶ, ಇವನು ಚೊಚ್ಚಲ ಅಲ್ಲ, ಕೆಚ್ಚಲ ಅಲ್ಲ, ಬಚ್ಚಲ ನಟ ಇವನು. ಅದ್ಯಾಕ ಬಾಯಾಕ ಹಿಂಗ್ ಹಿಂಗ್ ಮಾಡ್ತಾ ಇದ್ಯಾ? ನೋಡಿಲ್ವಾ ಬಾವಾ, ಪಿಕ್ಚರ್ ಅಲ್ಲಿ ವಿಲನ್ ಗಳೆಲ್ಲ ಕಣ್ಣಲ್ಲಿ ಮಾಡ್ತಾರೆ, ಆದ್ರೆ ನಂಗೆ ಕಣ್ ಮಾಡಕ್ ಬರೀಕಿಲ್ಲ, ಅದಕ್ಕೆ ಬಾಯ್ ಮಾಡ್ತಾ ಇದ್ದೀನಿ. ಎಫೆಕ್ಟ್. ವಾ ವಾ ವಾ, ಇವರಿಬ್ರು ನಿನ್ ಪಿಕ್ಚರ್ ಅಲ್ಲಿ ಇದಾರ? ಹೌದು ಸರ್, ಹೌದು. ಇವತ್ತು ನಮ್ಮ ಟ್ಯಾಲೆಂಟ್ ನ ತೋರ್ಸ್ಕೊಡುವ ಬಾವಾ. ಶುರು ಹಚ್ಕೊಳಮ್ಮ. ಇಬ್ರು ವಿಲನ್ ಸರ್, ಒಬ್ಳು ಲವರ್ಗೋಸ್ಕರ ಕಿತ್ತಾಡ್ತಾರೆ ಸರ್. ಅದೇ ಸರ್ ಸೀನು. ಪ್ರೇಮ್ ಸರ್, ಸಾರಿ ಆಕ್ಷನ್ చెప్పండి ಸರ್.